ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಕಳೆದ 12 ವರ್ಷಗಳ ಅವಧಿಯಲ್ಲಿ ಇಡೀ ಜಗತ್ತೇ ಭಾರತ ದೇಶದ ಕಡೆ ನೋಡುವ ಹಾಗೆ ಅವರ ಆಡಳಿತವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 14ನೇ ಸ್ಥಾನದಲ್ಲಿರುವಂಥ ನಮ್ಮ ದೇಶದ ಆರ್ಥಿಕ ಮಟ್ಟವನ್ನು ಅವರ ದೂರದೃಷ್ಟಿಯಿಂದ ಇವತ್ತು ಜಗತ್ತಿನಲ್ಲಿ ಭಾರತ ದೇಶ 3ನೇ ಸ್ಥಾನದಲ್ಲಿ ಬಂದಿರುವಂಥದ್ದು ಅಭಿಮಾನ ಪಡುವಂಥದ್ದು. ಜಗತ್ತಿನ ವಿವಿಧ ದೇಶಗಳು 35 ದೇಶಗಳಿಗಿಂತಲೂ ಹೆಚ್ಚು ಆ ದೇಶದ ಪ್ರಥಮ ಗೌರವವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಭಾರತದ ಕೀರ್ತಿಯನ್ನು ಹೆಚ್ಚು ಮಾಡಿಸಿರುವಂಥವರು ನರೇಂದ್ರ ಮೋದಿ ಅವರು. ಅವರು ಎಲ್ಲ ಆಡಳಿತದಲ್ಲಿ ತಗೊಳ್ಳಿ, ಇವತ್ತು ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಹೈವೇ ಇರ್ಬೋದು, ಸೀ ಪೋರ್ಟ್ ಇರ್ಬೋದು, ಆಮೇಲೆ IIT ಶಿಕ್ಷಣ ವ್ಯವಸ್ಥೆಯಲ್ಲಿ IIT ಕಾಲೇಜ್ಗಳಿರ್ಬೋದು, ಸೈಂಟಿಸ್ಟ್ಗಳಿಗೆ ಕೊಡುವಂಥ ಸಪೋರ್ಟ್ ಇರ್ಬೋದು, ಮತ್ತು ಸ್ಪೋರ್ಟ್ಸಲ್ಲಿರುವಂಥದ್ದು ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಹಿಂದೆಂದೂ ಆಗದಿರುವಂಥ ಒಂದು ಹೊಸ ದೂರದೃಷ್ಟಿಯಿಂದ ಅವರ ಅಭಿವೃದ್ಧಿಯನ್ನು ಮಾಡ್ಕೊತ ಬಂದಿರುವಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇವತ್ತಿನ ಪ್ರತಿಪಕ್ಷದ ನಾಯಕರಿಗೆ ಮೋದಿಜಿ ಅವರ ಬಗ್ಗೆ ಏನು ಮಾತಾಡಬೇಕು ಅನ್ನುವಂಥ ವಿಷಯಗಳೇನೇ ಅವ್ರ ಹತ್ರ ಇಲ್ಲ. ಅಂಥ ವಿಷಯಗಳು ಇರದೇ ಇರುವಂಥ ಸಂದರ್ಭದಲ್ಲಿ ಅವ್ರ ಹೌಸ್ನಲ್ಲಿ ಚರ್ಚೆ ಮಾಡುವಂಥದ್ದಕ್ಕೂ ವಿಷಯ ಇಲ್ಲದೇ ಇದ್ದಾಗ ಈ ನೀಟ್ ಬಗ್ಗೆ ಅವರು ಅದನ್ನು ಗಮನ ಸೆಳೆದು ಅದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಮಾಡುವಂಥದ್ದು ಜರ್ಲೆ ಪಾರ್ಟಿ ಅವ್ರ ಜೊತೆಗೆ ಕೈ ಜೋಡಿಸಿರುವಂಥದ್ದು ದುರದೃಷ್ಟಕರ ಅನ್ನುವಂಥದ್ದನ್ನು ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ರಾಜ್ಯವನ್ನು ಒಳಗೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ 161 ಬಾರಿ ಇದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅದೇ ನಮ್ಮ ರಾಜ್ಯದಲ್ಲಿಯೂ ಸಹಿತ ಈ ಮೊನ್ನೆ ಗೌರ್ಮೆಂಟ್ದಲ್ಲಿ ಹಿಂದಿನ ಶಿಕ್ಷಣ ಸಚಿವರಿದ್ದಾಗ ಕೇವಲ 10 ದಿವಸದಲ್ಲಿ 2 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ಒಬ್ಬ ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಯಾರೂ ರಾಜೀನಾಮೆ ಕೊಡಲಿಲ್ಲ. ಹಿಂದೆ ನಡೆದಿರುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಸಹಿತ 161 ಬಾರಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗಲೂ ಸಹಿತ ಯಾರೂ ಸಂಬಂಧಪಟ್ಟಂಥ ಮಂತ್ರಿಗಳು ರಿಸೈನ್ ಮಾಡಿರುವಂಥ, ರಾಜೀನಾಮೆ ಕೊಟ್ಟಿರುವಂಥ ಉದಾಹರಣೆಗಳು ಈ ದೇಶದ ಇತಿಹಾಸದಲ್ಲೇ ಇಲ್ಲ. ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದನ್ನೇ ಕೋರ್ಟನ್ನು ಒಂದು ತೀರ್ಮಾನ ಮಾಡಿ ತಪ್ಪಿತಸ್ಥರ ವಿರುದ್ಧ ನಿಶ್ಚಿತವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನೊಂದು ತೀರ್ಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಜೋಶಿ ಅವರನ್ನು ಸಹಿತ ಟ್ರಾನ್ಸ್ಫರ್ ಮಾಡಿ ಬೇರೆದವರನ್ನ ಆ ಜಾಗಕ್ಕೆ ತಂದು ಸಾಧ್ಯವಾದಷ್ಟು ಬೇಗನೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳೋದ್ರ ಕಡೆ ಅವರು ಗಮನ ಹರಿಸಿದ್ದಾರೆ. ಈಗಾಗಲೇ ಬೇರೆ ಬೇರೆ ಪಾರ್ಟಿಯಲ್ಲಿರುವಂಥ ಪ್ರಮುಖರಿಗೆ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಮಾತಾಡಿ, ನೀವು ಚರ್ಚೆಗೆ ಬನ್ನಿ, ಚರ್ಚೆದಲ್ಲಿ ಏನು ನ್ಯೂನತೆಗಳನ್ನುವಂಥದ್ದನ್ನು ಹೇಳಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನನ್ನು ಇನ್ನೂ ಸುಗಮವಾಗಿ ಮಾಡಿ ಇಫೆಕ್ಟಿವ್ ಆಗಿ ಮಾಡಬೇಕನ್ನುವಂಥ ಸಲಹೆಗಳನ್ನು ಕೊಡಿ. ಯಾವುದಕ್ಕೂ ನೀವು ಒಳಗೆ ಬರಲಾರ್ದೇ ಸ್ಟ್ರೈಕ್ ಮಾಡುವಂಥದ್ದು ಸುಲಭ ಅಲ್ಲ. ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ಗುಂಡಾಗಿರಿ ನಿನ್ನೆ ನಡೆದಿರುವಂಥ ಬೆಂಗಳೂರಿನಲ್ಲಿ ನಮ್ಮ ಹರೀಶ್, ಈ ದಾವಣಗೆರೆ ಜಿಲ್ಲೆಯ ಶಾಸಕ, ಅವನ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು ಇರ್ಬೋದು. ಅವು ಗುಂಡಾಗಳನ್ನು ಕರ್ಕೊಂಡ್ಬಂದು ಈ ಸ್ಟ್ರೈಕ್ ಮಾಡೋಂಥವ್ರ ಮೇಲೇ ಅತ್ಯಾಚಾರ ಮಾಡುವಂಥದ್ದು ಇವತ್ತು ಕಾಂಗ್ರೆಸ್ಸಿನ ಸಂಸ್ಕೃತಿ ಆಗಿದೆ. ಯಾವುದೇ ಕ್ಷೇತ್ರದಲ್ಲಿ ಒಂದೇ ₹1 ಕೆಲಸ ಆಗ್ತಾಯಿಲ್ಲ. ಇವತ್ತು ನಮ್ಮ ಬೀಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡ್ರೆ 1,25,000 ಎಕರೆ ಹೊಸ ನೀರಾವರಿಯನ್ನು ನಮ್ಮ ಸರ್ಕಾರ ಇದ್ದಾಗ ಅಪ್ರೂವಲ್ ಮಾಡಿ ಟೆಂಡರ್ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಅದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಇಂಚು ಮುಂದೋಗಿಲ್ಲ, ಎಲ್ಲ ಅಲ್ಲಿಗೆ ಸ್ಟಾಪ್ ಇದೆ. ಇನ್ನೊಂದು, ಇವತ್ತು ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಗ್ರಾಮದಲ್ಲಿ ಒಂದು ಎಕ್ಕಲ್ಮಟ್ಟಿ ಏತ ನೀರಾವರಿ ಅನ್ನುವಂಥದ್ದು 2010ರಲ್ಲಿ ನಮ್ಮ ಸರ್ಕಾರ ಇದ್ದಾಗಲೇ ಅದನ್ನು ನಾವು ಟೆಂಡರ್ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ 42 ಕೋಟಿ ರೂಪಾಯಿ ಆ ಯೋಜನೆ ಇತ್ತು. 5,000 ಎಕರೆ ನೀರಾವರಿ ಆಗ್ತಾಯಿತ್ತು. ಅದು ಒಣ ಬೇಸಾಯ ಇರುವಂಥ ಏರಿಯಾ, ಅದು ಜಮಖಂಡಿ ತಾಲೂಕಿನಲ್ಲಿ ಪಕ್ಕದಲ್ಲೇ ಕೃಷ್ಣಾ ನದಿ ಇದ್ದರೂ ಸಹಿತ ಅದು ಎತ್ತರಕ್ಕಿರುವಂಥ ಪ್ರದೇಶದಲ್ಲಿ ಯಾವುದೇ ರೀತಿಯಿಂದ ಕೆನಾಲ್ ನೀರು ಬರುವುದಿಲ್ಲ. ಅದನ್ನು ಮಾಡಬೇಕಂತ ಮಾಡಿದಾಗ ಇವತ್ತು 51 ಕೋಟಿ ರೂಪಾಯಿ ಆಗಿದೆ. 51 ಕೋಟಿ ರೂಪಾಯಿ ಇವತ್ತು 15ನೇ ವರ್ಷ. ಆ 15 ವರ್ಷದಲ್ಲಿ 10 ವರ್ಷ ಈ ಕಾಂಗ್ರೆಸ್ಸಿನ ಸರ್ಕಾರನೇ ಇದೆ. ಅದು ಯಾವುದೇ ರೀತಿಯಿಂದ ಅದನ್ನು ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಚಿಕ್ಕಲ್ಕಿ ಗ್ರಾಮದ ಎಲ್ಲ ಸುತ್ತಮುತ್ತಲ ರೈತರು ಹಿರಿಯರು. ಆ ಕಡೆ ಗಮನ ಕೊಡ್ರಿ. ಇರುವಂಥ ಸ್ವಲ್ಪ ಅಮೌಂಟ್ ಉಳಿದಿದೆ ಅಲ್ಲಿ. ಆಲ್ಮೋಸ್ಟ್ ಪ್ರಾಜೆಕ್ಟ್ ನಮ್ಮ ಸರ್ಕಾರದಲ್ಲೇ ಮುಗಿದಿದೆ. ಕೇವಲ KB ಲೈನ್ ಮಾತ್ರ ಅಲ್ಲಿ ಕೊಟ್ಟುಬಿಟ್ರೆ 5,000 ಎಕರೆಗೆ ನೀರಾವರಿ ಬರ್ತದೆ. ಅಂಥದ್ರ ಕಡೆ ಗಮನ ಹರಿಸಲಾರ್ದೇ ಮೊಟ್ಟೆ ಒಗೆಯುವಂಥದ್ದು, ಅನ್ನೆಸರಿ ಬ್ಲೇಮ್ ಮಾಡುವಂಥದ್ದು, ನಮ್ಮ ಸಂಘ ಪರಿವಾರದವ್ರ ಮೇಲೆ ಬ್ಲೇಮ್ ಮಾಡುವಂಥದ್ದು ಪೂರ್ತಿ 100% ರಾಹುಲ್ ಗಾಂಧಿಗೆ ಮೊದಲೇ ಬುದ್ಧಿಲ್ಲ. ಅವ್ನು ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಆ ವಿದ್ಯಾರ್ಥಿಗಳು ಸಹಿತ ಅವ್ರು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾನೆ. ಇವತ್ತು ನಮ್ಮ ಭಾರತ ದೇಶದ ಘನತೆ ಗೌರವವನ್ನು ಸಹಿತ ಕಮ್ಮಿ ಮಾಡ್ತಾಯಿದ್ದಾನೆ. ಇವತ್ತು ನಮ್ಮ ದೇಶದಲ್ಲಿರುವಂಥ 4 ಗೋಡೆ ನಡುವೆ ಚರ್ಚೆ ಮಾಡುವಂಥ ವಿಷಯಗಳನ್ನು ಬೇರೆ ಬೇರೆ ದೇಶಕ್ಕೆ ಹೋಗಿ ಮಾನ ಮರ್ಯಾದೆಯನ್ನು ತನಗೇ ಇಲ್ಲ, ನಮ್ಮ ದೇಶದ ಮಾನ ಮರ್ಯಾದೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ.
ಆದರೆ ಇವತ್ತು ಎಲ್ಲಿವರೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಇರ್ತಾರೆ ಅಲ್ಲಿ ತನಕ ಉಕ್ಕಿನ ಮನುಷ್ಯನಿಗೆ ಒಂದು ಏನೇ ಒಂದು ಗುಲ್ಗಂಜಿ ಸಹಿತ ಅವ್ರಿಗೆ ತೊಂದರೆ ಮಾಡಲಿಕ್ಕೆ